ಈಗಿನ ಕಾಲದಲ್ಲಿ ಎನಿಮಿಯಾ ಸಡನ್ ಹೆಚ್ಚಾಗ್ಬಿಟ್ಟಿದೆ. ಕೋವಿಡ್ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಆಶ್ಚರ್ಯ ಯಾವಾಗ ಆಗಿದೆ ಅಂತ ಹೇಳಿದ್ರೆ, ಎನಿಮಿಯಾ ರಕ್ತ ಕಮ್ಮಿ ಆದರೆ ಅದಕ್ಕೆ ಔಷಧಿ ನಮ್ಮ ಅರಿಶಿನೆ ಪುಡಿ ಅಂತೆ. ರಜನಿ ಅಂತ ಹೇಳಿದ್ರೆ ಅರಿಶಿನೆ. ಪಿಬೇತ್ ಘೃತಂ ವಾ ರಜನಿ ವಿಪಕ್ವಂ. ಆಚಾರ್ಯ ಯೋಗರತ್ನಾಕರದಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗಲೂ ಪಾಂಡು ಅಂತ ಕಾಯಿಲೆ ಹೆಸರುವಿದೆ. ಬ್ಲಡ್ ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಮಾತ್ರ ಬ್ಲಡ್ ಕಮ್ಮಿ ಆಗುತ್ತಾನೆ. ಹಿಮೋಗ್ಲೋಬಿನ್ ಯಾವಾಗಲೂ ಅಬ್ಸಾರ್ಬ್ ಆಗಬೇಕು ಇಂಟೆಸ್ಟೈನ್ಸ್ ಮತ್ತು ಲಿವರಿಂದ. ಅಲ್ಲಿ ಇನ್ಫ್ಲಮೇಷನ್ ಇದ್ದರೆ ಅಬ್ಸಾರ್ಬ್ ಆಗಲ್ಲ. ಆ ಇನ್ಫ್ಲಮೇಷನನ್ನು ಗಟ್ಟದ ಇನ್ಫ್ಲಮೇಷನ್ ಸರಿಯಾದರೆ ಫುಡ್ಡಿಂದವೇ ಐರನ್, ಕ್ಯಾಲ್ಶಿಯಂ, ಮಿನರಲ್ಸ್ ನಮ್ಮ ಬಾಡಿಗೆ ಸಿಗ್ತದಂತೆ. ಅದರಲ್ಲಿ ಮುಖ್ಯವಾಗಿ ಐರನ್ ಕಂಟೆಂಟ್. ಏನು ಮಾಡಬೇಕು? ಒಂದು ಪಾತ್ರೆಯಲ್ಲಿ ತುಪ್ಪ, ಅದರಲ್ಲಿ ಸ್ವಲ್ಪ ಅರಿಶಿನೆ ಹಾಕಿ ಮಂದಾಗ್ನಿ, ಬಹಳ ಹಗೂರ ಅಗ್ನಿ ಬೆಂಕಿಯಲ್ಲಿ ಅದನ್ನು ಪಾಕ ಮಾಡಬೇಕು. ಈ ತುಪ್ಪವನ್ನು ಸ್ವಲ್ಪ ಅದರಲ್ಲಿ ಅರಿಶಿನ ಪುಡಿ ಹಾಕಿ ಅದನ್ನು ಹುರಿಲಬೇಕು. ಹುರಿಲಾದ ಮೇಲೆ ಅದು ಭರ್ಜನ ಅಂತ ಹೇಳೋದು ನಾವು ಇದನ್ನು. ಆವಾಗ ಒಂದು ಸ್ವಲ್ಪ ಆರೆಂಜ್ ಸ್ಟಿಂಚ್ ಬರ್ತದೆ, ಆವಾಗಲೇ ಇದನ್ನು ತೆಗಿಬೇಕು. ಈ ಅರಿಶಿನವನ್ನು ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ಗೋಲ್ಡನ್ ಮಿಲ್ಕ್ ಆಗ್ತದೆ. ಅದನ್ನು ಕುಡಿದ್ರೆ ಇಡೀ ಇಂಟೆಸ್ಟೈನ್ಸ್ ಲಿವರಲ್ಲಿ ಇರುವಂಥದ್ದು ಇನ್ಫ್ಲಮೇಷನ್ನ ಸರಿ ಆಗ್ತದಂತೆ. ಸರಿ ಆದ ತಕ್ಷಣ ಫುಡ್ಡಲ್ಲಿ ಇರುವಂಥದ್ದು ಏನು ನಾವು ತಿಂದಿದ್ದೇವೆ, ಸಸ್ಯಗಳು, ಊಟ, ಅದರಿಂದ ಎಲ್ಲ ಐರನ್ ಕಂಟೆಂಟ್ ಬಾಡಿಗೆ ಸಿಗ್ತದೆ. ಹಿಮೋಗ್ಲೋಬಿನ್ ಒಟ್ಟು ಚೆನ್ನಾಗಿ ಆಗ್ತದೆ. ಬಾಡಿಯಲ್ಲಿ ವೀಕ್ನೆಸ್ಸೇ ಇರೋದಿಲ್ಲ. ಆಮೇಲೆ ಪಾಂಡು ಲಕ್ಷಣ ಏನಿದೆ? ಅಲ್ಪ ರಕ್ತ ಅಲ್ಪ ಆದರೆ ಅಲ್ಪ ಮೇಧಸ್ಸು ಪೂರಾಗಿ ಬಿಡ್ತಾರೆ. ನಿಸ್ಸಾರ, ದೇಹದಲ್ಲಿ ಸಾರಾಂಶವೇ ಹೋಗ್ತದೆ. ಶಿಥಿಲ ಇಂದ್ರಿಯಗಳು ಶಿಥಿಲ ಆಗ್ತದೆ ಅಂತ ಹೇಳಿದ್ರೆ ಇಂದ್ರಿಯಗಳಲ್ಲಿ ಬಲ ಇರುವುದಿಲ್ಲ. ಇದು ಎಲ್ಲ ಸಿಂಪ್ಟಮ್ಸು 1 ವಾರ ಒಳಗೆ ಕಮ್ಮಿಯಾಗಿ ಸಿಗ್ತದೆ. ನಾವು ನಮ್ಮ ಪ್ರಾಕ್ಟೀಸಲ್ಲಿ ಇದನ್ನು ಉಪಯೋಗ ಮಾಡೋದಿಲ್ಲ. ಯಾಕೆಂದರೆ ನಾವು ಯಾವ ಮೆಡಿಕಲ್ ಕಾಲೇಜಲ್ಲಿ ಇರುವಾಗ ಯಾವ ಥರ ಕಲಿತಿದ್ದೆ ಅಂತ ಹೇಳಿದ್ರೆ ಅಲೋಪ್ಯಾಥಿಕ್ ಸ್ಟೈಲಲ್ಲಿ ಮಾತ್ರೆ ಗುಡುಗಿ. ಸೊ MR ಬಂದು ಹೇಳಬೇಕು, ಅದೇ ಕೊಟ್ಟರೆ ಮಾತ್ರ ನಾವು ಡಾಕ್ಟರ್. ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪಿಲ್ಲ. ಸಮಾಜದಲ್ಲಿ ಸಹ ಜನರಿಗೆ ಸಹ ಒಂದು ಭ್ರಾಂತಿ ಇತ್ತು. ಔಷಧಿ ಅಂತ ಹೇಳಿದ್ರೆ ಸ್ಟ್ರಿಪ್ಪಲ್ಲಿ ತೆಗೆದ್ರೆ ಟ್ಯಾಬ್ಲೆಟ್ ಮಾತ್ರ ಅದು ಔಷಧಿ. ನಿಜವಾಗಿ ಔಷಧಿ ನಿಮ್ಮ ಮನೆಯಲ್ಲಿ ಸಸ್ಯ ರೂಪದಲ್ಲಿ ಇದೆ. ನೋಡಿ, ಒಂದು ಒಳ್ಳೆ ವಿಚಾರದ ವಿಷಯ. ವಿಶ್ವದ ಯಾವ ದೇಶದಲ್ಲಿಯೂ ಊಟದಲ್ಲಿ ಅಡಿಗೆ ಮಾಡುವಾಗ ಅರಿಶಿನ ಪ್ರಯೋಗ ಮಾಡೋದಿಲ್ಲ. ಕಾಳುಮೆಣಸು ಪ್ರಯೋಗ ಇದೆ, ಉಪ್ಪು ಪ್ರಯೋಗ ಇದೆ, ಚಿಲ್ಲಿ ಪ್ರಯೋಗ ಇದೆ. ಈ ಟರ್ಮರಿಕದ ಪ್ರಯೋಗ ನಿತ್ಯಾದಿ ನಮ್ಮ ಊಟ ಅಡಿಗೆದಲ್ಲಿ ಇದೆ. ಯಾಕೆಂದರೆ ಅದರಿಂದ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಉಂಟಂತೆ. ಇದು ನಮ್ಮ ಹಿರಿಯರ ಆಚಾರ್ಯ ಶಾಸ್ತ್ರದಲ್ಲಿ ಬರೆದೋಗಿದ್ದಾರೆ. ಮನೆಯಲ್ಲಿ ಇದನ್ನು ಪ್ರಯೋಗ ಜನರು ಮಾಡಿಕೊಂಡಿದ್ದಾರೆ. ನಾವು ಈಗ ನಮ್ಮ ಎಚ್ಚರ ಮಾಡಬೇಕು, ನಮ್ಮ ಸಮಾಜವನ್ನು, ಜನರಿಗೆ ಅವರಿಗೆ ಹೇಳಬೇಕು, ನೋಡಪ್ಪ, ನೀವು ಇದನ್ನು ಪ್ರಯೋಗ ಮಾಡಿದರೆ ತುಂಬ ಒಳ್ಳೆ ರೀತಿಯಿಂದ ಬಾಡಿ ಒಳಗೆ ಶಕ್ತಿ ಇರ್ತದೆ, ರಕ್ತದಲ್ಲಿ ಒಂದು ಪವರು ಚೆನ್ನಾಗಿ ಆಗ್ತದೆ, ಹಿಮೋಗ್ಲೋಬಿನ್ ಲೆವೆಲ್ ಒಳ್ಳೆ ಆಗ್ತದೆ. ಆದರೆ ಇದರ ಜೊತೆಗೆ ನೀವು ನಿಮ್ಮ ಸಪ್ತಾಮೃತ ಲೋಹ ಇತ್ಯಾದಿ ಕುಡಿ, ಪುನರ್ನವಾಸ ಇತ್ಯಾದಿ, ಏನು ತೊಂದರೆ ಇಲ್ಲ. ಬಟ್ ವೈ ನಾಟ್ ಟು ಯೂಸ್ ದಿಸ್? ಐ ಲೀವ್ ದ ಕ್ವೆಶ್ಚನ್ ಇನ್ ಯುವರ್ ಹ್ಯಾಂಡ್ಸ್.